ನನ್ನ ಕೂದಲಿಗೆ ಯಾವ ಎಣ್ಣೆ ಹಚ್ತೀನಿ ಅಂತ ನಮ್ಮಮ್ಮ ಇವತ್ತು ಹೇಳ್ತಾರಂತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ಮೊದಲಿಗೆ ನಮ್ಮಮ್ಮ ಕೋಕೋನಟ್ ಆಯಿಲು ಹಾಗೆ ಹರಳೆಣ್ಣೆ ಎರಡೂ ತೊಗೊಂಡಿದ್ದಾರೆ. ಫಸ್ಟು 1 ಟೀ ಸ್ಪೂನ್ ಆಗಷ್ಟು ಎಣ್ಣೆ ತೊಗೊಂಡಿದ್ದಾರೆ. ನೋಡಿ, ಈ ಎರಡೂ ಎಣ್ಣೆನೂ ನಾವು ಗಾಳದಿಂದನೇ ತೆಗೆಸ್ಕೊಂಡು ಬಂದಿರೋದು, ಪ್ಯೂರ್ ನ್ಯಾಚುರಲ್ ಎಣ್ಣೆ. ನೋಡಿ, ಇದಕ್ಕೆ ಯಾವುದೇ ಥರ ಆರ್ಟಿಫಿಷಿಯಲ್ಸ್ ನಾವು ಯೂಸ್ ಮಾಡಲ್ಲ ಎಣ್ಣೆನ, ಇದೆಲ್ಲ ನ್ಯಾಚುರಲ್ ಎಣ್ಣೆಗಳನ್ನ ಯೂಸ್ ಮಾಡೋದು. 1 ಟೀ ಸ್ಪೂನ್ ಆಗಷ್ಟು ಹರಳೆಣ್ಣೆ ತೊಗೊಂಡಿದ್ದೀವಿ, ಹಾಗೆ 1.5 ಟೀ ಸ್ಪೂನ್ ಆಗಷ್ಟು ಕೊಕೊನಟ್ ಆಯಿಲ್ ತೊಗೋತಾ ಇದ್ವಿ, ಕೊಬ್ಬರಿ ಎಣ್ಣೆ. ಯಾಕೆ ವಿಂಟರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಕೊಬ್ಬರಿ ಎಣ್ಣೆ. ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಇದನ್ನು ಬಿಸಿ ಮಾಡಿದ್ರೆ ಸರಿ ಹೋಗುತ್ತೆ. ನಾವು ಹೆಂಚು ಮೇಲಿಟ್ಟು ಬಿಸಿ ಮಾಡಬೇಕು. ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಹಚ್ಚಿ ಇದನ್ನು ಅಪ್ಲೈ ಮಾಡಿ ಒಂದು 2-3 ಅವರ್ಸ್ ಬಿಟ್ಟು ಇದನ್ನು ನಾವು ಹೆಡ್ ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ. ಹಾಗೆ ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಹಾಗೆ ನಾವು ಇಂಪಾರ್ಟೆಂಟ್ ಫ್ರೂಟ್ಸ್ ತಿನ್ನಬೇಕು, ಹಾಗೆ ವೆಜಿಟೇಬಲ್ಸ್ನ ತಗೋಬೇಕು. ಅಂದರೆ ಒಳ್ಳೆ ಹೆಲ್ತ್ ಫಾರ್ ಗುಡ್. ಅಂದರೆ ಮೀಲ್ನ ನಾವು ತೊಗೊಂಡಾಗ ಏನಾಗುತ್ತೆ, ನಮ್ಮ ಹೇರು, ಸ್ಕಿನ್ನು ಎಲ್ಲನೂ ಹೇರು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಸ್ಕಿನ್ ಕೂಡ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಮ್ಮಮ್ಮ ಹೀಗೆ ನನಗೆ ಅಪ್ಲೈ ಮಾಡ್ತಾಯಿದ್ದಾರೆ. ನೋಡಿ, ನನ್ನ ಕೂದಲು ನೋಡಿ, ಅದಕ್ಕೆ ನನಗೆ ಇಷ್ಟು ಬೇಗ ಫಾಸ್ಟಾಗಿ ಬೆಳೆಯುತ್ತೆ. ಈ ಥರ ನನಗೆ ಯಾವುದೇ ಥರ ಯಾವ ಆಯಿಲು ಹಚ್ಚಲ್ಲ, ನಮ್ಮಮ್ಮ ಇಷ್ಟೇ ಹಚ್ಚೋದು ನನ್ನ ಚಿಕ್ಕ ಪಾಪು ಇದ್ದಾಗಿಂದ. ಹಾಗೆ ನಮ್ಮಮ್ಮನೂ ಕೂಡ ಇದೇ ಆಯಿಲ್ ಹಚ್ಕೊತಾರೆ, ಅದಕ್ಕೆ ಅವ್ರ ಕೂದಲು ಕೂಡ ತುಂಬ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ಎಲ್ಲ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮಮ್ಮ ಕೂಡ ಇದನ್ನೇ ಹಚ್ಕೊಂಡಿದ್ದಾರೆ. ಅವ್ರು ಯಾವುದೇ ಥರ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ಸೊ ನೋಡಿ, ನಂಗೆ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ತಾಯಿದ್ದಾರೆ. ಅವ್ರು ಮಸಾಜ್ ಮಾಡಿ ಒಂದು 2 ನಿಮಿಷಕ್ಕೆ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನನಗಂತೂ ತುಂಬ ಖುಷಿಯಾಗುತ್ತೆ. ವಾರದಲ್ಲಿ 1 ದಿವಸ ನನಗೆ ಈ ಥರ ಅಪ್ಲೈ ಮಾಡ್ತಾರೆ. ನಿಮಗೂ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್.